ಹೇ ರಾಜ, ನಾನು ಬಹಳ ದಿವಸಗಳಿಂದ ಕಟ್ಟಾಟೋಪ ಸೋಸಿ ಅಟ್ರಾಕೋಟಿ ಜನರನ್ನು ಕೂಡಿಸಿ ಸಪ್ಪಲಿಲ್ಲದೆ ಸಿಂಹಾಸದ ಮೇಲೆ ಬಂದು ಕುಳಿತವರು ದೇವರೋ ದಾನರೋ ನರರೋ ತಿಳಿಯದು. ಯಾಕಂದರೆ ದೇವರಾದರೆ ಭಕ್ತಿ ಮಾಡುವನು, ದಾನರಾದರೆ ಭಯದಿಂದ ಓಡಿ ಹೋಗುವನು, ನರರಾದರೆ ಧೈರ್ಯದಿಂದ ಎದುರು ನಿಂತು ಮಾತನಾಡಿಸುವನು. ಹಾಗಾದರೆ ತಾವುದಾರು ತಮ್ಮ ನಾಮಾಂಕಿತವೇನು? ಚಂದವಾಗಿ ಹೇಳುವಂತವರಾಗಿರಿ ರಾಜ ಕೋಟಿ ತೇಜ. ಏನಪ್ಪಾ ಸಂಗೀತ ಶಿರೋಮಣಿ? ಹೇ ಸಾರಥೇಯ, ಇವರಿಗಾದರೂ ಒಂದು ವೇಳೆ ಮಾತನಾಡಿಸಿದರೆ ಮಾತನಾಡಲಿಲ್ಲ. ಇವರು ಯಾರಿರುವರು? ನೀವೇ ಸ್ವಲ್ಪ ವಿಚಾರಿಸುವಂತವರಾಗಿರಿ. ಇವರಾದರೂ ಮಹಾ ದೊಡ್ಡ ದೈತರಂತೆ ಕಾಂಬುವರು. ಇವರಿಗೆ ಇನ್ನೊಮ್ಮೆ ಚಂದಾಗಿ ಬಿರುದಾವಳಿ ಹಾಕಿ ಮಾತನಾಡಿಸುವಂತವನಾಗಲ ಸಾರಥಿ, ಕಂದ ಸಾರಥಿ. ಏನೂ ಚಿಂತೆ ಇಲ್ಲ, ನೀವು ಹೇಳಿದಂತೆ ಇನ್ನೊಂದು ವೇಳೆ ಮಾತನಾಡಿಸಿ ನೋಡುವೆನು. ಹೇ ರಾಜ, ಭಕ್ತನೇ ಬ್ರಹ್ಮಾಂಡದ ಇಬ್ಬಾಗದೋಳ್ ಕಕ್ಕತ್ತಲೆಯಲ್ಲಿ ಕೋಲಿ ಮಿಂಚು ಹೊಡೆಯುವಂತೆ, ಉಗ್ಗಡವಿರಿದು ನೆಗ್ಗಿಲ ಒತ್ತುವಂತೆ, ಒಪ್ಪುವ ಬಪ್ಪರೆ ವೀರ ಸಮರದೇವ ಕಡು ಕಾಲಿನಲ್ಲಿ ಮೃಗೇಂದ್ರನಂತೆ ಗರ್ಜಿಸುತ್ತಾ ಬಿಸಿಲಿನಲ್ಲಿ ಹಸಿದು ಬಂದ ಹುಲಿಯಂತೆ ಅಬ್ಬರಿಸುತ್ತ ಬಲು ವೀರ ಬೊಪ್ಪರೆದು ಬಲು ಬಿಂಕರದಿಂದ ಡೊಂಕನಾಗಿ ನಿಂತವನು. ತಾನುದಾರು ಕರ್ತ, ಈ ಪೃಥ್ವಿಯ ಬಹು ಸಮರ್ಥ. ಭಾಪುರೇ ಮಜೆ ಭಾಪುರ, ಉತ್ಕಡವಾದ ಕಾಲು ಪೆಂಡ್ರಿಯು ಪಡವಿಯೊಳು ತಡಬಿಡದಂತೆ ಅಡಿ ಕಡೆ ಕಡೆದು ರಾತ್ರಿಗಳು ನಡುಗಿದವು. ಭೂತಳಕ್ಕಿಳಿದಳು ಅನರ್ಪ ಅತಳ ಸುತಳ ಪಾತಾಳ ರಸತಳ ಒಡೆ ಮಡಿದು ಕುಡಿ ಕುಡಿ ಮಾಡಿ ಕಡಿಗಡಿಸು ರುದ್ರಾವೇಶದಿಂದ ಗಟ್ಟಿ ಬೆಟ್ಟಗಳನ್ನು ಹಟ್ಟು ಮಾಡಿ ತೂರಬೇಳು ಕೊಂಡ ಮಾತ್ರ ಗಂಡು ಮನೆಗಳೇ ಗಂಡನೆಂದು ಎನ್ನ ಸಮ್ಮುಖದಲ್ಲಿ ನಿಂತು ಭಯವಿಲ್ಲದೆ ಮಾತಾಡಿಸುವಂಥವನು ನೀನುದಾರು ನಿನ್ನ ಹೆಸರಾಗಿ ಪಸರಿಸಿ ಜೀವಿಸುವಂಥವನಾಗು. ನನ್ನ ಕೈ ಒಳ್ಳೆ ಕಟ್ಟದ ಕಡೆದೆ ನರನೇ ದುರ್ಜನನೇ. ಎಂದರೆ ಸುಮ್ಮನೆ ತಿರುಗುವರು ಹದಗೆಟ್ಟು ಹಳ್ಳಗೋಟ ದಾರು ಕುಡಿದು ಬಂದ ಮೇಲೆ ತಿನ್ನುವುದೊಂದು ಕುರಿ ಕೋಳಿ ಗ್ರಾಮದ ಮೇಲೆ ಸೇದುವುದೊಂದು ಕಿಂಗ ಸಿಗರೇಟ, ಆಡುವುದೊಂದು ಇಸ್ಪೆಟ್ಟದಾಟ. ಕಳೆದು ಬಿಟ್ಟರು ಹಿರಿಯರು ಗಳಿಸಿದ ಹೊಲ ಮನೆ ತೋಟ. ಮನೆಗೆ ಹೋಗಿ ಹೆಂಡತಿ ಹೊಡೆಯುವ ಹತ್ತೆಂಟ, ಅಗಿ ಸೆಟ್ಕೊಂಡು ಹೋಗುವಳು ತವರು ಮನೆಗೆ ಹೊಂಟ. ತಿರುಗುತ್ತ ಇವರು ಹೋಗುವರು ಸುಳ್ಯಾರ ಮನೆಗೋಟ, ಅಗಿ ಕೇಳುವಳು 500ರ ಒಂದೇ ಒಂದು ಲೋಟ. ಇಂದಿಲ್ಲ ನಾಳೆ ಕುಡಿತೇನೆಂದರೆ ಹೊಡೆದು ಬಿಟ್ಟಲು ಪ್ಯಾರಾಗಾನ ಚಪ್ಪಲ್ನಿಂದ ಮಾರಿ ಮೇಲೆ 3 ಏಟ. ಆಮೇಲೆ ಆಗಿ ತಿರುಗೋರು ಲಂಗ ಸೋಟ. ಎಲ್ಲರೇನು ಅಂತವರೇ ಇರುವುದಿಲ್ಲ ಒಟ್ಟ, ಕುಡಿತವರಲ್ಲಿ ಯಾರಾದರೂ ದಾರು ಕುಡಿದವರಿದ್ದರೆ ಆಗಬಾರದು ಸುತ್ತ. ನನಗಾದರೂ ಸಾರಥಿ ಸಾರಥಿ ಎಂದು ಕರೆಯುವರು. ಹಾಗಾದರೆ ತಾವುದಾರು ತಮ್ಮ ನಾಮಾಂಕಿತವೇನು? ಚಂದವಾಗಿ ಹೇಳುವಂತವರಾಗಿರಿ ರಾಜ ರವಿ ಕೋಟಿ ತೇಜ. ರಾಜೇಂದ್ರ ಭೂಪತಿ, ನಿನ್ನ ತ್ರಾಣ ಪ್ರವೀಣ ಚತುರತೆಗೆ ನಾನು ಇಕೋ ಎನ್ನ ಮಾತಿಗೆ ನಂಬು. ಈ ಸಂಭ್ರಮ ಕಾಲದಲ್ಲಿ 99 ಹೊಮ್ಮಣದ ಬಂಗಾರದ ಉಡುಹಾರವನ್ನು ಕೊಡುವೆ. ಹಿಡಿ ಬಹುಚನಗರದಿಂದ ಪೂರ್ಕಡಿ ಸಂಚಿಗಳನ್ನು ನಿನ್ನ ಕರಳೋಳು ಧರಿಸಿಕೊಂಡು ಎಲ್ಲವರ ಶಿರಸ ವಹಿಸುವಂತವರಾಗ. ಎರೈ ಸಾರಥಿ, ರಾಜೇಂದ್ರ ಭೂಪತಿ, ಪರಾಕ್ರಮದ ಹೆಸರು ಪಸರಿಸಿ ಬೇಳವನ್ನು ಕೇಳು, ಸ್ವಲ್ಪ ಧೈರ್ಯ ಉಂಟಾಳು. ಚೆನ್ನಾಗಿ ಹೇಳುವಂತ ಮಂಡಲದವಳು ಕಂಡ ಭಾರತಂಡ ಗಂಡುಗಲಗಳ ಗಂಡ ನೆನೆಸಿದ ಶಂಭು ಮಹಾರಾಜ್ಯ ಬಂದರಿನ ಜನರಲ್ಲಿ ಜೈಬೇರೆ ಹೊಡೆಯುವಂತವರಾಗ. ನಾವೇ ಶುಂಭಾಸುರ ದೈತಂದ್ರರಾದರೆ ಸಹಜವಾಯಿತು.
ತಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನು? ಚಂದವಾಗಿ ಹೇಳುವಂತವರಾಗಿದೆ ರಾಜ ರವಿಕೋಟಿ ತೇಜ. ರಾಜೇಂದ್ರ ಭೂಪತಿ ನಮ್ಮಿರುವ ಪಾತಾಳ ಲೋಕವನ್ನು ಬಿಟ್ಟು ಈ ಕುಳಿತಂತ ಸಭಾಪೀಠಕ್ಕೆ ಬಂದ ಕಾರಣವೇನೆಂದರೆ ಹೇಳುವಂತವರಾಗಿದೆ 2 ಸಹಸ್ರ ಕೋಣೆ ಭುಜಬಲ ಕಿರೀಟ ವರ್ತನರಾದ ಮಾರ್ಪಲ ಭಕ್ತಾಂತಗಳಿಂದ 6 ಕೋಟಿ ರಥದುರ್ಗ ಚತುರಂಗ ಮಾರ್ಪಲ ಚಾಲಿ ಮತ್ತೆ ಪಾತಾಳ ಲೋಕಂ ಗೆದ್ದು ಈ ಸ್ವರ್ಗ ಲೋಕಂ ಬಯಸಲು ಯತ್ನಿಸಿದ್ದೇನೆ. ಇಂದ್ರಾದಿ ಅಷ್ಟ ದಿಕ್ಪಾಲಕರ ಎದೆ ಗುಂಡಿಗಮಿಸಿ ಜರದೂರಿನಿದ್ರಿ ಸೂರ್ಯಚಂದ್ರರಾಗಿ ಕಾರಂ ಕೈಗೊಂಡು ದೇವಾನು ದೇವತೆಗಳ ನಿರ್ವಂಶ ಮಾಡಿ ಬಾರಿ ಬ್ರಹ್ಮ ವಿಷ್ಣು ತ್ರಿಮೂರ್ತಿ ನಾನೇ ಬಾಧಿಸ್ತೇನೆ ನೆರೆಸಿ ಅವರ ಪಲಾಯನ ಮಾಡಿ ಜಗತ್ತ ಕರ್ತನೆಂದೆನಿಸಿದ ಶುಂಭಾಸುರ ಮಹಾರಾಜನೆಂದು ಟಂಕುಡಿಂಡಿಗಳ ದಾಡಿಗಳ ಮುಕುಟಮಣಿಯಾದ ಸಾರಥಿ ರಾಜೇಂದ್ರ ಭೂಪತಿ ನೀನು ಮಾತ್ರ ಹಾ ತಪ್ಪಲೆಯನ್ನ ಆಜ್ಞಾವನ ಶಿರಸ ಬಯಸುತ್ತದೆ. ನಿನ್ನನ್ನು ಉಪ್ಪಿನ ಕಾಯಂತೆ ಚಪ್ಪರಿಸಿ ತಪ್ಪಳಿಲ್ಲ. ನುಂಗುತ್ತೇನು ನೋಡುವಂತವನಾಗು ಬಹು ಎತ್ತರಿಂದ ಜೀವಿಸುವಂತವನಾಗು ಕಂಡಿಯ ಸಾರಥಿ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಪಟ್ಟದ ಪ್ರಧಾನಿಯಾದ ನಿಶುಂಭಾಸುರನನ್ನು ಬರ ಹೇಳುವಂತರು. ಏನೂ ಚಿಂತೆ ಇಲ್ಲ, ನೀವು ಹೇಳಿದಂತೆ ಕರೆದುಕೊಂಡು ಬರುವೆನು. ಅಲ್ಲಿಯೇ ಸ್ವಲ್ಪ ಕುಳಿತುಕೊಳ್ಳುವಂತವರಾಗಿದೆ. ಹೇ ಸಾರಥಿ, ಒಂದು ವೇಳೆ ಮಾತನಾಡಿಸಿದರೆ ಮಾತನಾಡಲಿ. ಇವರು ಯಾರಿರುವರು ನೀವೇ ಸ್ವಲ್ಪ ವಿಚಾರಿಸುವಂತವರಾಗ್ರಿ. ಇವರಾದರೂ ಮಹಾ ದೊಡ್ಡ ದೈತರಂತೆ ಕಾಂಬುವರು. ಇವರಿಗೆ ಇನ್ನೊಮ್ಮೆ ಚಂದಾಗಿ ಬಿರದಾವಳಿ ಹಾಕಿ ಮಾತನಾಡಿಸುವಂತವನಾಗಲ ಸಾರಥಿ ಸಾರನ್ನ ಸೀರತಿ. ಏನೂ ಚಿಂತೆ ಇಲ್ಲ, ನೀವು ಹೇಳಿದಂತೆ ಇನ್ನೊಂದು ವೇಳೆ ಮಾತನಾಡಿಸಿ ನೋಡುವೆನು. ಕಿಂಕರ್ನ ಭಯವಾದಿ ಶಂಕು ಚಕ್ರಗಳ ಆಭರಣ ಕಂಕಣ ಕಾಲ ಕಡಕು ಬೆಂಕಿಯಂತೆ ಒಪ್ಪು. ಚಿಕ್ಕಿಯೋಳ್ ಚಂದ್ರನಂತೆ, ಹಕ್ಕಿಯೋಳ್ ಗರುಡನಂತೆ, ದಿಕ್ಕಿನೋಳ್ ಇಂದ್ರನಂತೆ ಮುಖಂಡ ಮಾಡಿದ ಈ 3 ಲೋಕದಲ್ಲಿ ತುರ್ತ ಆಗಮಿಸಿದವರು ತಾವುದಾರು ತಮ್ಮ ನಾಮಾಂಕಿತವೇ. ಚಂದವಾಗಿ ಹೇಳುವಂತವರಾಗಿರಿ ರಾಜ ಸಾಂದ್ರಗುಣ ತೇಜ.
ಫಳಿರೆ ಶಹಬ್ಬಾಸ್ ಎಲೈ ನರಕುಲ ಶಿಖಾಮಣಿ ಇಕೋ ಕರ್ಕರನ ತಿರುಗುವ ಕದಾ ದಂಡವನ್ನು ಎತ್ತಿ ಗಗನಕ್ಕೆ ಹಾರಿ ತೂರಿ ಸೂರ್ಯ ಚಂದ್ರ ನಮ ಕಿತ್ತೆ ಕಿರ್ರನ ಭೂಮಂಡಲಕ್ಕೆ ಎಸೆಯುವ ವೀರಾದಿ ಸೂರ ರಸಗಟ್ಟಿಯಂತೆ ಪುಳಿತಿಯಾಗಿ ದಿಟ್ಟಾದಿ ದಿಟ್ಟನೆದಿರಿನೋಳು ನಿಂತು ಮಾತನಾಡಿಸುವಂತವರು ನೀನದಾರು ಸೇವಕ ಕುಲ ಸದ್ಭಾವಕ. ಹೇ ರಾಜ, 7वीं ಪಾಸ್ ಆದೇನಲ್ಲ, BA BT ಪರೀಕ್ಷೆ ಮುಗಿಸೇನಲ್ಲ, ಬುದ್ಧಿಯ ಕಲಂತೂ ಬರಲೇ ಇಲ್ಲ. ಸೋಟ ಪಟಿಂಗರ ಸಂಗಡ ಸೋಪ್ತಿ ಮಾಡಿದನಲ್ಲ, ಹಗಲೆಲ್ಲ ಎಷ್ಟೋ ಸೋಟ ಪಟಿಂಗರ ಸಂಗಡ ದೋಸ್ತಿ ಮಾಡಿದನಲ್ಲ, ಸರಿಯೂ ಚಿಂದಿ ಕುಡಿಯುತ್ತಿದ್ದಲ್ಲ, ತುಡುಗು ಕಳ್ಳತನ ಮಾಡುತ್ತಿದ್ದಲ್ಲ, ಎಷ್ಟೋ ಜಾಗಿನಾಗ ಸಿಕ್ಕು ಮಚ್ಚಿ ಪೆಟ್ಟು ತಪ್ಪಲಿಲ್ಲ, ಆದರೂ ನನ್ನ ಬಿಡಲಿಲ್ಲ. ಬೋರ್ಡು ಹಚ್ಚಿ ಬಿಟ್ಟರೆ ಬಿಡಬೇಕಂದ್ರೆ ಸಂಸಾರ ಸಾಗುತ್ತಿರಲಿಲ್ಲ, ಬೋರ್ಡು ಹಚ್ಚಿದ ಹೋಟೆಲ್ನಲ್ಲಿ ನೌಕರಿ ಆದರೂ ಮಾಡೇನಲ್ಲ. ಎಲ್ಲರೇನು ಅಂತವರೇ ಇರುವುದಿಲ್ಲ, ಕುಳಿತವರಲ್ಲಿ ಯಾರಾದರೂ ಶಾಲಿ ಕಲಿತವರಿದ್ದರೆ ಶಿಫ್ಟಿಗೆ ಬರತಕ್ಕದ್ದಲ್ಲ. ನನಗಾದರೂ ಹುಡುಗ ಸಾರಥಿ ಎಂದು ಕರೆಯುವರು. ಹಾಗಾದರೆ ತಾವುದಾರು ತಮ್ಮ ನಾಮಾಂಕಿತವೇನು? ಚಂದವಾಗಿ ಹೇಳುವಂತವರಾಗಿರಿ ರಾಜ ರವಿ ಕೋಟಿ ತೇಜ. ರಾಜೇಂದ್ರ ಭೂಪತಿ ಎನ್ನ ಗದಾ ದಂಡವು ಗಗನಕ್ಕೆ ಹಾರಿ ಸಾರಥಿ ರಾಜೇಂದ್ರ ಭೂಪತಿ ಎನ್ನ ಕಟಾಟೋಪದ ಹೆಸರನ್ನು ಹೇಳುವಿನ ಕೇಳುವು ಸ್ವಲ್ಪ ಧೈರ್ಯವಂತ. ಚಂದಾಗಿ ಹೇಳ್ರಿ. ಕೋಲ್ ಮಿಂಚಿನಂತೆ ತಳಕ್ಕೆಂದು ಹೊಳೆಯುವ ಪರ ಸಿಡಿಲಿನಂತೆ ಹೊಂಕರಿಸಿ ಶಂಕರಿಸುವ ಎನ್ನ ಕೈ ಕಟ್ಗವು ಭೂಮೆಂತ ರಕ್ಕಸಗಳ ಮೇಲಾಡಿಸಿ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಧರಣಿ ಮಂಡಲದಲ್ಲಿ ಸಾಗರಗಳು ಗೋಳಾಡುವಂತೆ ಆದಿಶಂಗನು ಅಲ್ಲಾಡುವಂತೆ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಕವಿತ್ಪರವಾದ ಕಾಂತೆಯರು ಕಾಡುವ ಕಾಂತಾರದ ಸಡಗರಕ್ಕೆ ಕುಡಿಮೀಸಗಳ ಉತ್ಪಾತಕ್ಕೆ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಚತುರ್ದಶ ಭುವನ ಬ್ರಹ್ಮಾಂಡ ಇಕ್ಕದೋ ಚಕ್ಕ ಪಕ್ಕನೆ ಉದುರಿದವು ಎಲೈ ಸಾರಥಿ ರಾಜೇಂದ್ರ ಭೂಪತಿ ಎನ್ನ ಕದಾ ದಂಡದ ತಪ್ಪಿಗೆ ಭವಾಂಡ ಅಮರಾವತಿ ಪಟ್ಟಣವನ್ನು ಭೇದಿಸಿ ಶೂಲದಿಂತಿವಿದು ಪಡವಿ ಒಡೆಯುವಂತೆ ಅಡಿಗಳು ಕಿತ್ತಿಡುವ ತಿಕ್ಕಡಿಗೆ ಓಡುವವು ಎಲೈ ಸಾರಥಿ ರಾಜೇಂದ್ರ ಭೂಪತಿ ಕಡಲೆನ್ನುವ ಕಾಲ ಕಕ್ಕರಿಯ ರಭಸಕ್ಕೆ ಕಡಲೆಂದು ಕಿರಿಕುಲ ನದಿಗಳು ಮರಳಿ ಹೊರಳಿ ಉದುರುವು ಎಲೈ ಸಾರಥಿ ರಾಜೇಂದ್ರ ಭೂಪತಿ ಎನ್ನ ಒಕ್ಕಡದ ಸಿಂಹದ ಬೊಬ್ಬೆಯ ಅಬ್ಬರಕ್ಕೆ ನಿರ್ಜನರೆಂಬವರ ಅದ್ಭುತ ಮಾತುಗಳು ಕಡುಗತವಾಗುವುದು ಕೇಳಿದ್ಯಾ ಸಾರಥಿ? ಕರ್ಪೂರನ ಕೋಟಿ ಕಿರೀಟ ವರ್ಧನರಾದ ಮಾರ್ಪಲ ಭುಜಬಲ ಪರಾಕ್ರಮಿಯಾದ ಸುಂಬಾಸೂರ ಮಹಾರಾಜನ ಅಂಬುದಿಗೆಯಿಂದ ಎಲೈ ಸಾರಥಿ ರಾಜೇಂದ್ರ ಭೂಪತಿ ನಾನು ಯಾರೆಂದರೆ ಹೇಳುವಂತವರಾಗಿರಿ. ಆ ದೇವೇಂದ್ರನ ಸತಿಯರಾದ ರಂಬೆ, ಓರ್ವಶಿ, ಮೇನಕೆ, ತಿಲೋತ್ತಮೆ, ಸಚಿ ಅವರವರ ಕುಂಭ ಕುಚಲಗಳನ್ನು ಹಿಡಿದು ಸಂಭ್ರಮದೊಳಲೋಲಾಡುವ ನಿಸುಂಬಾ ಸೂರ್ಯನದ ತಿಳಿಯಲಿ ಸಾರಥಿ ಸಾರೆಲ್ಲ ಕೀರ್ತಿ. ತಾವೇ ನಿಶುಂಭಾಸೂರ ದೈತ್ಯೇಂದ್ರರಾದರೆ ಸಹಜವಾಯಿತು. ತಮ್ಮ ಪಾತಾಳ ಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದ ಕಾರಣವೇನು? ಚಂದವಾಗಿ ಹೇಳುವಂತವರಾಗಿರಿ ರಾಜ ರವಿ ಕೋಟಿ ತೇಜ. ಸಾರಥಿ ಎನ್ನ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಈ ಕುಳಿತಂತ ಸಭಾಪೀಠಕ್ಕೆ ಬಂದ ತಾತ್ಪರ್ಯವೇನೆಂದರೆ ಹೇಳುವಂತವರಾಗಿರಿ. ಕೋಟಿ ದೇವತೆಗಳ ಕುತ್ತಿಗೆ ಕತ್ತರಿಸಿ ಬಹು ಸಾಧ್ಯಾಧಿಕ ಅಮರಾವತಿಯ ಪಟ್ಟಾಭಿಷೇಕವನ್ನು ಎನ್ನ ಕರ್ತರಾದ ಸುಂಬಾಸೂರ ಮಹಾರಾಜನಿಗೆ ಸ್ಥಾಪಿಸುವ ಪ್ರಯುಕ್ತ ಇಲ್ಲಿಗೆ ಬರೋಣವಾಯಿತು. ಬಂದರೆ ಸಹಜವಾಯಿತು. ಈ ಮುಂದೆ ನಿಂತ ಬಾಲಕನಿಗೆ ನಾಜ್ಞೆ ಇರುವುದು ಹೇಳುವಂತವರಾಗಿರಿ. ರಾಜೇಂದ್ರ ಭೂಪತಿ ಸ್ವಲ್ಪ ದೂರ ನಿಂದ್ರಿ. ಎನ್ನ ಅಗ್ರಜನಾದ ಸುಂಬಾಸೂರ ಮಹಾರಾಜನು ತಾವಲ್ಲಿರುವನು ತೋರಿಸುವಂತವನು. ಅಲ್ಲಿಯೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, 18 ಮಾತುಗಳನ್ನು ಆಡಿಕೊಳ್ಳಿರಿ. ಅಗ್ರಜ ನಿನಗೆ ನಿನಗೆ ಅಷ್ಟೈಶ್ವರ್ಯವಾಗಲಿ 7 ಮುಕ್ತವನಾಗ ಅನುಜ ಭಾನುಕುಲ ತೇಜ. ಈ ಪಟ್ಟದ ಪ್ರಧಾನಿಯಾದ ನಿಸಂಬಾಸೂರ ಅನುಜನೇ ಕೇಳು. ನಾನೊಂದು ಆಲೋಚನೆ ಹೇಳುತ್ತೇನೆ, ಲಾಲಿಸುವಂತವನಾಗು. ಅದೇನಿರೋದು
ಪಟ್ಟಾಧೀಶರಾದ ಚಂಡ ಮುಂಡ ರಕ್ಕಸರನ್ನು ಕರೆಸುವಂತವನಾಗುವುದು. ಇದು ಅಲ್ಲದೆ ದೇವತೆಗಳ ಎದೆ ಗುಂಡಿಗೆ ಸಡಲಿಸುವಂತ ಮೊಂಡ ದೈತ್ಯ ನಮ್ಮ ಕಂಡು ಅವನ ಗಾಂಭೀರ್ಯ ಮನವನ್ನು ತತ್ಕ್ಷಣವನ್ನು ಅವನನ್ನು ಕೊಂಡು ಹೆದರದೆ ಕರೆದುಕೊಂಡು ಬರುವಂತವರಾಗುವುದು. ಎಲೈ ಸಾರಥಿ, ಸ್ವರ್ಗಕ್ಕೆ ಮುತ್ತಿಗೆ ಹಾಕಬೇಕಾಗಿದೆ. ಜಾಗೃತಿಯಿಂದ ಕರೆದುಕೊಂಡು ಬರುವಂತವರ ಸಾರಥಿ ಸಾರನ್ನ ಕೀರತಿ. ಏನೂ ಚಿಂತೆ ಇಲ್ಲ, ಕರೆದುಕೊಂಡು ಬರೋನು ಏನಪ್ಪ ಸಂಗೀತ ಶಿರೋಮಣಿ, ಹೇ ಸಾರಥಿ. ಇವರಿಗಾದರೂ ಒಂದು ವೇಳೆ ಮಾತನಾಡಿಸಿದರೆ ಮಾತನಾಡಲಿಲ್ಲ. ಹ? ಇವರು ಯಾರಿರುವರು ನೀವೇ ಸ್ವಲ್ಪ ವಿಚಾರಿಸುವಂತವರಾಗಿರಿ. ಇವರಾದರೂ ದೊಡ್ಡ ದೈತರಂತೆ ಕಾಣುವರು. ಇವರಿಗೆ ಇನ್ನೊಮ್ಮೆ ಚೆಂದಾಗಿ ಬೆರೆದಾವಳಿ ಹಾಕಿ ಮಾತನಾಡಿಸುವಂತವನಾಗಲ ಸಾರಥಿ. ಏನೂ ಚಿಂತೆ ಇಲ್ಲ, ನೀವು ಹೇಳಿದಂತೆ ಇನ್ನೊಂದು ವೇಳೆ ಮಾತನಾಡಿಸಿ ನೋಡಿದ ಹೇಳ್ತವೆ. ಚಂದವಾಗಿ ಹೇಳುವಂತವರಾಗಿರಿ ರಾಜ ರವಿ ಕೋಟಿ ತೇಜ. ಸಕ್ಕಿದ ಗಗನೆತ್ತರಕ್ಕೆ ಹಾರಿಸಿ ಪಕ್ಕನೆ ಬಗ್ಗಿಸಿ ಪಟ್ಟು ಬಡಿತು. ಭೂಮಂಡಲಗಳು ತಿರ್ರನೆಂದು ಬೆದರಿ ಬೆಂಡಾದವು. ಎನ್ನ ಕಾಲ ಪುಂಡರಿಕೆಗಳು ಓರ್ಗರಿಯುವ ಖಡ್ಗ ಕಟಾರಿ ಕೈಚೂರಿ ಮುಂತಾದ ಇಂಥ ಯೋಧಿಗಳು ಬತ್ತರಿಸುವ ಬೀದಿಗಳು ಯಾವತ್ತು ದೇವದೂತರು ತಮ್ಮ ಸ್ಥಳವ ಬಿಟ್ಟು ಪಲಾಯನಕ್ಕೆ ಮೈಗೊಳ್ಳುವಂತ ಇಂಥ ವೀರಾದಿ ವೀರನ ಮುಂದೆ ನಿಂತು ಕರಗಳನ್ನು ಜೋಡಿಸಿ ಶಿರವಾಗಿ ಕೇಳುವ ಮರುಳ ಮಾನವ ನೀನು ನಾಮಾಂಕಿತವೇನು? ಚೆನ್ನಾಗಿ ಕೇಳುವಂತವನಾಗಲೇ ಸೇವಕ ಸದ್ಗುಣ ಪಾಲಕ. ಹೇ ರಾಜ ನಾನುದಾರೆಂದರೆ ಜನ ಜನಿಸುವ ಕಾಲ ಕಕ್ಕರೆ ಘನವಾದ ಅಬ್ಬರದ ತಪ್ಪಿಗೆ ಮತ್ತು ಸಪ್ತ ಸರದಿಯು ಉಕ್ಕೇರಿದವು. ಇಂಥ ಅತ್ಯದ್ಭುತ ಭುಜಬಲ ಕಾರ್ಯ ಮಾಡುವರಾದ ಸುಂಬ ನಿಸುಂಬ ದೈತ್ಯಾಸುರ ಸೈನ್ಯ ಮಂಡಲಕ್ಕೆ ಪಟ್ಟಾಭಿಷೇಕನಾದ ಚಂಡ ದೈತ್ಯರಂತೆ ಸೇವಕ ತಾವೇ ಚೆಂಡ ರೈತರಾದರೆ ಸಹಜವಾಯಿತು. ತಮ್ಮ ಪಾತಾಳ ಲೋಕವನ್ನು ಬಿಟ್ಟು ಈ ನೆರೆಯಿರುವ ಸಭಾಮಂದಿರಕ್ಕೆ ಬಂದ ಕಾರಣವೇ ಚಂದವಾಗಿ ಹೇಳುವಂತವರಾಗಿರಿ ರಾಜ ರವಿ ಕೋಟಿ ತೇಜ. ಹೇ ರಾಜ ಕರ್ಕರ್ರನೆ ಹಲ್ಲುಗಳನ್ನು ಕಡಿಯುತ್ತಾ ಬಾಯಿಲೆ ಕಿಡಿಗಳನ್ನು ಕಾರುತ್ತಾ ಕಾಲು ಗಂಗರಿಗಳನ್ನು ಗದ್ದರಿಸುತ್ತ ಈ ರಂಗಮಂಟಪದ ಮೇಲೆ ಬಂದು ನಿಂತವರು ಕಾಮುದಾರು ರಾಜ ರವಿ ಕೋಟಿ ತೇಜ. ಸಂಗೀತ ಶಿರೋಮಣಿ, ಹೇ ಸಾರಥಿ. ಇವರು ಯಾರೇನು? ಇವರಿಗಾದರೂ ಒಂದು ವೇಳೆ ಮಾತನಾಡಿಸಿದರೆ ಮಾತನಾಡಲಿಲ್ಲ. ಇವರು ಯಾರೆಲ್ಲರೂ ನೀವೇ ಸ್ವಲ್ಪ ವಿಚಾರಿಸುವಂತವರಾಗಿರಿ. ಇವರಾದರೂ ದೊಡ್ಡ ದೈತರಂತೆ ಕಾಮುವರು. ಇವರಿಗೆ ಇನ್ನೊಮ್ಮೆ ಬಿರದಾವಳಿ ಹಾಕಿ ಮಾತನಾಡಿಸುವಂತವನಾಗಲ ಸಾರಥಿ ಅಂದ ಸಾರಥಿ. ಏನೂ ಚಿಂತೆ ಇಲ್ಲ, ನೀವು ಹೇಳಿದಂತೆ ಇನ್ನೊಂದು ವೇಳೆ ಮಾತನಾಡಿಸಿ ನೋಡುವೆ. ವಿಶಾಲವಾದ ಮಹಾಸಾಗರವು ದಿಗ್ಗನೆ ಭುಗಿಲೆದ್ದು ಬೋರ್ ಬೆರೆಯುವಂತೆಯೂ ತಪ್ತವಾದ ಶಿಲಾರಸವು ಪರ್ವತದ ಗರ್ಭವನ್ನು ಸೀಳಿ ಉಕ್ಕಿ ಹರಿಯುವಂತೆಯೂ
ಅತಿ ರುದ್ರ ಭೀಕರ ಮಹಾಭಯಂಕರ ನೋಟಗಳುಳ್ಳವರಾಗಿಯೂ ಗಾಂಭೀರ್ಯದಲ್ಲಿಯೂ ಬಿಂಕರದಲ್ಲಿಯೂ ಮತ್ತು ಕಡು ದಿಟ್ಟತನದಲ್ಲಿ ಅಚಲ ನಿರ್ಧಾರವಂತರಾಗಿ ಅಟ್ಟಹಾಸದಿಂದ ಈ ರಂಗಮಂಟಪದ ಮೇಲೆ ಬಂದು ನಿಂತು ತಾವುದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ ಸೇವಕ ಈ ಭೂಮಂಡಲದಲ್ಲಿ ತರಹರಿಸುವಂತೆ ಅತ್ಯದ್ಭುತ ಆರ್ಭಟದ ಕೃತಿಗೆ ಕಾಯ್ದರಸದ ಮುದಿಯಂತೆ ದೊಡ್ಡನೆ ಸರದಿಯೋಳು ಯುದ್ಧ ಆರ್ಭಟಿಸುವ ಒಡವಾಗ್ಲಿಯಂತೆ ಹೊಂಕರಿಸಿ ಪಡವಿಯೋಳು ತಡಬಡೆಯುವಂತೆ ಕಲಲಲ ಎಂಬ ಕಾಲ ಭೈರವನನ್ನು ಇಕೋ ಎಣ್ಣ ಕಾಲ್ಪಂಡ್ರಿಯಿಂದ ಎದುರಿಸುತ್ತ ಕಡುರಭಸವನ್ನು ಬೀರುತ್ತ ವೀರ ಮಡದಿಯರ ಮುಡಿಯನ್ನು ಹಿಡಿದಾಡುತ್ತ ಕನಕಾಮಣಿಯ ಕಿರೀಟಾಲಕೃತವನ್ನು ಇಕೋ ಎಣ್ಣ ಕುಡಿ ಮೀಸೆಗೆ ಕೋರ್ಗೊಯ್ದು ಸುರಾನೀಪರು ತಟ್ಟನೆ ತಂಪಟ್ಟಣವನ್ನು ಬಿಟ್ಟು ಕಷ್ಟಕ್ಕೆ ಗುರಿಯಾದರು. ಬಾಪುರೇ, ಕಾಲಭೈರವ ಇಂಥ ಸಮ್ಮುಖದಲ್ಲಿ ನಿಂತು ಮಾತನಾಡಿಸು, ನೇನಾರೋ ನಿನ್ನ ಹೆಸರನ್ನು ಚೆನ್ನಾಗಿ ಪಸರಿಸುವಂತನಾಗಲೇ ಸೇವಕ ದ್ವಾರಪಾಲಕ ರಾಜ ರವಿ ಕೋಟಿ ತೇಜ ಸಾರಥಿ ಎಣ್ಣ ಕ್ರೂರಕರವಾದ ಕೊರೆ ದಾವಣಿಯ ಹಲ್ಲುಗಳಿಂದ ಮೇಲು ಪರ್ವತ ಏಕಕಾಲದಲ್ಲಿ ಕರ್ರನೆ ತಿಂದು ನುಂಗುವ ರಣಾಗ್ರಣ ದುರಿನ ಪ್ರವೀಣ ತಟಸ್ಥಂ ಪ್ರಭು ಪುಂಜ ರಂಜಿತವಾದ ವಜ್ರದ ಕಟಾರಿಯ ಚತುಸ್ತಾಕದ ಎಣ್ಣ ಡರಿಕೆಗಳಿಂದ ಆಕಾಶವು ತೇರ್ಗಡೆ ಇತ್ತು, ತ್ರಾಣವು ಜರ್ರನೆ ಜಾರಿತು. ಎಲೆ ಸಾರಥಿ, ರಾಜೇಂದ್ರ ಭೂಪತಿ, ಭೂಮಿಯು ಕಂಪಿಸಿತ್ತು. ಮಸ್ತಲಿ ತಿರುಗುವ ಮಿದುವಂಬ ಮಿಂದು ಕುಡಿದು ತಟ್ಟಾರಿ ಅಡ್ಡ ಕೆಡಿವೆ. ಎಲೆ ಸಾರಥಿ, ಎಣ್ಣ ಸಿಂಹನಾದಕ್ಕೆ ಸ್ವರ್ಗ ಸ್ತ್ರೀಯರ ಪಿಂಡ ಪತನವಾಗಿ ಭೂಮಂಡಲಕ್ಕೆ ಹೊರಡಿದು. ಎಲೆ ಸಾರಥಿ, ಈ ಭೂಮಂಡಲದಲ್ಲಿ ಪುಂಡ ಪ್ರಚಂಡನಾಗಿ ಮೆರೆಯುವ ಗಂಡ ನಡೆಸುವ ಮುಂಡದೆತ್ತನ ಜೈಬರ ಹೊಡಿಸುವಂತನಾಗಲಿ. ಸಾರಥಿ ಸಾರಣ್ಣ ಕೀರತಿ, ತಾವೇ ಮುಂಡದೈತರಾದರೆ ಸಹಜವಾಯ್ತು, ಕುಳಿತವರಿಗೆಲ್ಲ ತಿಳಿದಂತಾಯಿತು. ತಮ್ಮ ಸಾರಥಿ, ನಾವು ಇರುವ ಪಾತಾಳ ಲೋಕವನ್ನು ಬಿಟ್ಟು ಸಾರಥಿ ಬಂದರೆ ಸಹಜವಾಯ್ತು. ಮುಂದೆ ನಿಂತ ಬಾಲಕನಿಗೆ ಏನಾಜ್ಞೆ ಇರುವುದು ಹೇಳುವಂತವರಾಗಿರಿ. ಎಲೆ ಸಾರಥಿ, ರಾಜೇಂದ್ರ ಭೂಪತಿ, ನನ್ನ ಶುಂಭ ಮಹಾರಾಜರು ದಾವಲಿರುವರು ತೋರಿಸುವಂತ ನಾವು ಅಲ್ಲಿಯೇ ತಮ್ಮ ಬಲ ಭಾಗದಲ್ಲಿರುವರು ನೋಡಿಕೊಳ್ಳಿರಿ, ನಾಲ್ಕಾರು ಮಾತುಗಳನ್ನು ಆಡಿಕೊಳ್ಳಿರಿ. ನಮೋ ನಮೋ ರಕ್ತ ಸಾಧಿಪನೆ, ನಿಮಗೆ ಅಷ್ಟೈಶ್ವರ್ಯವಾಗಲಿ ಹೇಳುವಂತವರಾಗಿರೋ ಚೈತನ್ಯ. ಈ ತತ್ಕ್ಷಣದಲ್ಲಿ ಸಾರಥಿಯನ್ನು ಕಳೆವಿ ನನ್ನನ್ನು ಬರ ಹೇಳಿದಕ್ಕೆ ನಾನು ಪರಮ ಸಂತೋಷನಾದನು. ನಿಮ್ಮ ಮನಸ್ಸಿನ ಆಲೋಚನೆ ಏನಿರೋದು ಹೇಳುವಂತರಾಗಿರಿ. ನಾನು ಲಾಲಿಸುವನು. ಹೇಳು ಹೇಳು ಶುಂಭ ಮಹಾರಾಜನೇ, ವೈರಿಗಳಿಗೆ ತೇಜನೆ. ಎರೈದು ಸುಮ್ಮನೆ ಅದನ್ನು ಹೇಳುವಂತವನಾಗು. ನಾನೊಂದು ಆಲೋಚನೆ ಹೇಳುತ್ತೇನೆ, ಚೆನ್ನಾಗಿ ಕೇಳುವಂತವನಾಗು.
ನಿಸುಂಬಾಸುರ ಅನುಜನೇ ಕೇಳು. ಈ ವೇಳೆಯನ್ನು ಶಿವಲೋಕವು ಬಯಸಿ ಪ್ರಯುಕ್ತ ಪರಿಪರಿವಾದ ಚಿತ್ರತರವಾದ ಉಪ್ಪಿನ ರಥಕ್ಕೆ ನವರತ್ನಗಳಾದ ಮುತ್ತಿನ ಆಹಾರ ವಸ್ತ್ರ ಗೋಮದಿಕಗಳಿಂದ ಶೃಂಗಾರಗೊಳಿಸಿ ಅತ್ಯದ್ಭುತವಾದ ಮತ್ತೊನ್ನೆಗಳು ಬಂದು ಶಸ್ತ್ರಪಾನಗೊಳಿಸಿ ಉಚಿತರವಾದ ಅಮರಾವತಿ ಪುಟ ಭೇದನಕ್ಕೆ ಪೂಟಿ ಎಂದ ರಥವನ್ನು ಬಿಡುವಂಥವನ ದೇವಾತೀಪರಂ ಅದಮರ ಶಾಸನವನ್ನು ಥಟ್ಟನೆ ಸುಟ್ಟು ದಿಕ್ಪಾಲಕರಂ ನಷ್ಟಗೊಳಿಸುವಂಥವನ ಎಲೈ ನಿಸುಂಬಾಸುರನೇ, ಈ ಲೋಕದ ಒಡೆಯನೆಂದು ಬಿರುದಾಂಕಿತವೆನ್ನೇತಕ್ಕೆ ತಾತ್ಕಾಲದಲ್ಲಿ ಸ್ವರ್ಗಕ್ಕೆ ರಥವನ್ನು ಜಾಗ್ರತೆಯಿಂದ ಬಿಡುವಂತವನ ಅಗ್ರಜನಾದ ಶುಂಭಾಸುರ ಮಹಾರಾಜ ನಿಮ್ಮ ಸಮ್ಮುಖದಲ್ಲಿ ತಂದು ನಿಲ್ಲಿಸುವೆ. ಇದು ಅಲ್ಲದೆ ಮತ್ತೇನಾದರೂ ಕಾರ್ಯವನ್ನು ಇದ್ದರೆ ಹೇಳಿ ಸೂಚಿಸುವ ಅಗ್ರಜ ದಿಗ್ವಿಜ. ವೈರಿಗಳ ಗಂಟಲ ಕಾಣರಾದ ಚಂಡಮುಂಡರು ನಾನೊಂದು ಆಲೋಚನೆ ಹೇಳುತ್ತೇನೆ, ಕೇಳುವಂತವರಾಗಿರಿ. ಅದೇನಿರೋದು ಹೇಳುವಂತರಾಗಿರಿ. ಹಲೋ ಚೆನ್ನಾಗಿ ಹೇಳುವಂತರಾಗಿರಿ. ಕಂಠನ ಕಾಣರಾದ ಚಂಡಮುಂಡರು ನಾನೇ ಕಂಠನೆಂದ ನನ್ನ ಎದುರಿಗೆ ನುಡಿಯುವ ಸತ್ರಂ ಕಂಠಂ ಸರ್ರರಿಸಿ ರಕ್ತ ಸತ್ಯ ಲೋಕದಲ್ಲಿದ್ದ ಚತುರ್ಮುಖ ಬ್ರಹ್ಮನನ್ನು ಬುದ್ಧಿ ಹತ್ತು ನಾಯಿ ಪಾಲು ಮಾಡುವುದು ವೈಕುಂಠಾಧರಿಸಿದ ಪುರುಷೋತ್ತಮನ ನಾಭಿ ಕಮಲದಲ್ಲಿ ಈ ಅನ್ನ ಕಠೋರವಾದ ಕಟಾರಿಗಳಿಂದ ತೆಗೆದು ಅವನ ಕರಣಗಳನ್ನು ತೆಗೆದು ಪರ್ವತಕ್ಕೆ ಮಾಲೆಯನ್ನು ಹಾಕುವೆನು. ಅಲ್ಲದೆ ಶಂಕರೇಂದ್ರನಿಗೆ ಎಲ್ಲ ಕಿಂಕರ ಧ್ವನಿಗಳಿಂದ ಕೂಗಿ ಅವನನ್ನು ದೇಶ ದೇಶ ತಿರುಗಿಸಿ ಸ್ಮಶಾನೆಯನ್ನು ಸೇರಿಸಬೇಕು. ದೈತ್ಯೇಂದ್ರಗಳ ಜಾಗೃತಿಯಿಂದ
ಎರೈ ಸಾರಥಿ ಅಮರಾವತಿಯ ರಥವನ್ನು ಚಿತ್ತಗೊಳಿಸುವಂತವನಾದ ತಮ್ಮ ಅಪ್ಪಣೆಯ ಮೇರೆಗೆ ಇವತ್ತು ಅಷ್ಟು ಹಿಂಡು ಮಾರ್ಬಲ ಸಮೇತನಾಗಿ ಕರೆಸುವ ಯಮಧರ್ಮಪುರಂ ಪಕ್ಕು ಅಂತ ಕಾಂತನ ವಿಜಯನ್ ಇಕೋ ಎಲ್ಲ ಗದಾದಂಡದಿಂದ ವಧೆ ಮಾಡಿ ನಿಮಿಷಾರ್ಧಾರ್ಧಗಳು ಯಮನಂ ಸೆರೆ ಹಿಡಿದು ಕಾಲ್ಪಾಕ್ಷರೆಯಿಂದ ಬಿಗಿದಪ್ಪಿ ನೋಡು ನೋಡು ಇದು ಅಲ್ಲದೆ ನೇರುತ್ತೆ ಎಂಬ ಬೃಹತ್ತನು ಮೃತ್ಯುರ ಬಾಯಿಗೆ ತಾಗುವಂತೆ ಅವನ ರಕ್ತವನ್ನು ಕುಡಿದು ಹತ್ತಿರ ಬಾಗಿಲು ಕಾಯಲು ಹಚ್ಚಿರುವಂತೆ ಇಂಥ ಅಘಟಾಟೋಪ ಪರಾಕ್ರಮಕ್ಕೆ ಸಂಪದಕ್ಕೆ ಈಡಾಗುರಹಿತ ಅಸುರ ಕುಲ ರಕ್ಕಸ ಪೂರ್ಣಚಂದ್ರ ಸಾಕ್ಷಾತ್ ಸರ್ವಭೌಮನ ಶುಂಭ ನಿಮ್ಮ ಅಸಮ ಸಾಹಸಕ್ಕೆ ನಾನು ಮೆಚ್ಚಿದೆನು. ನಿಮ್ಮಂತ ಪಟುಪಟ ವೀರಾದಿ ವೀರ ಪರಾಕ್ರಮಿಯೊಳ್ಳ ಎಲ್ಲ ಸನ್ನಿಧಿಯಲ್ಲಿ ಇರುತ್ತಿರಾಗಿ ಸರ್ವ ದೇವಾನು ದೇವತೆಗಳ ವಂಶವನ್ನು ನಿರ್ವಂಶ ಮಾಡಿ ಪಾರಿತೋಷದಿಂದ ನಿರ್ಮಲದಿಂದ ಪುನರ್ಗಡಿಸಿದೆ. ಇದಕ್ಕೆ ಏನಾದರೂ ಅಮರ ದೈವರ ಮರೆಯಂ ಕೇಳಿ ಜಗತ್ಕರ್ತನೆಂದೆನಿಸಿ ಇಲ್ಲಾರಂಬನ ಸುರರ ಬೆಂಬಲಕ್ಕಾಗಿ ಬಂದರು. ಏಳು ಬಿಚ್ಚಿದ ಎನ್ನ ಕಟಾರಿಗಳಿಂದ ಅಡಿಕಡಿಗೆ ಕಡಿದು ಈಯನ ಘನ ಅಬ್ಬರಕ್ಕೆ ಈಯನ್ನ ಅಂಗುಷ್ಟದಿಂದ ನದಿತಾತ್ರಿ ಉರಳಿ ಬೀಳುವ ಸಮರ್ಥನ ಎದುರಿ ನೋಡು ಬದುಕಿ ಜೀವಿಸ ವೀರರಂ ಕಾಣೆ. ಎಲೈ ದೈತ್ಯೇಂದ್ರಗಳಿರೋ ತಡವು ಯಾತಕ್ಕೆ ಇಂದ್ರಲೋಕಕ್ಕೆ ಜಾಗ್ರತೆಯಿಂದ ರಥವನ್ನು ಬಿಡುವಂಥವರಾಗ್ಯಾರ. ಸಾಕ್ಷಾತ್ ಸರ್ವಭೌಮನಾದ ಶುಂಭಾಸುರ ಮಹಾರಾಜನೇ
ದಸರ ಹಿಂಡು ಹೊರಡಿಸಿಕೊಂಡು ಭೂಮಂಡಲದಲ್ಲಿರುವ ಮಧ್ಯಾಚಲ ಚಾಳಿಂದ್ರ ಗಂಧ ಮಾಧವ ಮೇರು ರಜಾದ್ರಿ ಇತ್ಯಾದಿ ಗಿರಿವರ ಅರಣ್ಯ ದಿವಾಕಿ ಕೋಪದ ಚಕ್ರಾದಿಗಳಲ್ಲಿ ದಿನಂಪ್ರತಿ ನೆನೆಸುವ ಮುನಿಗಳ ವೇದ ಘೋಷ ಹೋಮ ಹವನ ಯಜ್ಞ ಕೊಂಡದಿಂ ಯಜ್ಞ ಆಹುತಿಯಾಗಿ ಅಲ್ಲಿರ್ಪ ಕುಲ್ಪಿಯ ಮಾಡಿ ಅಲಲಲ